ಸರಿ ರಿಸಲ್ಟ್ ದುಬಾರಿ ಆಗಿದೆ ನೋಡಿ. ಬೆಂಗಳೂರು ನೋಡಿ, ನಮಗೆ ವರ್ಷದಲ್ಲಿ ಬೇರೆ ಮನೆ ಹೋಗಿ ಮಾಡೋದಲ್ಲ ಸರ್. ಅವರು ರಾತ್ರಿ 11 ನಮಗೆ ಆಮೇಲೆ ನಾವು ಬೆಳಗೋಗಿ ಎಲ್ಲ ಮಾಡಿ ನಾವೇಲೆ ಗಣಿತ ತನಕ ಮತ್ತೆ ಕಾಯ್ಕೊಂಡು ಮತ್ತೆ ಬೇರೆ ದಿವಸ ನೆಕ್ಸ್ಟ್ ಡೇ ಹೋಗ್ಲಿಕ್ಕೆ ಭಾಳ ತ್ರಾಸ ಆಗ್ತದೆ. ಕುಡಿಯೋದು ಮಾತ್ರ ಭಾಳ ಕಷ್ಟ. ಇದರಿಂದ ಮತ್ತೆ ಹೆಚ್ಚಿನ ಆಗಿದೆ. ಇದು ಅನುಕೂಲ ಮಾಡ್ತಿರ್ಬೋದು. ಇಲ್ಲದೆ ಕೆಲಸ ಮಾಡುವ ಸ್ಥಿತಿ ಇದರಿಂದ ಉದ್ಭವವಾಗಿದೆ. ಇದಕ್ಕೆ ನಾವು ಯಾರೂ ವ್ಯಕ್ತಿಗತವಾಗಿ ದೃಷ್ಟಿಲ್ಲ. ಆದರೆ ನಮ್ಮ ಹಿತದೃಷ್ಟಿಯಿಂದ ಫೋಟೋಗ್ರಾಫರ್ ಅಸೋಸಿಯೇಷನ್ ಎಲ್ಲ ಸದಸ್ಯರು ಒಟ್ಟಾಗಿ ಚರ್ಚಿಸಿ ಇನ್ನು ಮುಂದೆ ಮದುವೆ ವಾಹನದಲ್ಲಿ ಫೋಟೋ ವಿಡಿಯೋ ಚಿತ್ರಗಳನ್ನು ಮಾತ್ರ ಮಾಡಲು ತಿಳಿಸಿದ್ದಾರೆ. ಮದುಮಗನ ನಿಬ್ಬಾಣ ಸಾಕುವ ಚಿತ್ರಗಳನ್ನು ಮಾಡಿದರು ಸರ್ವಾನುಮತದಿಂದ ನಿರ್ಮಿಸಿದ್ದೇವೆ. ಜಿಲ್ಲೆಯ ಇತರ ತಾಲೂಕುಗಳಲ್ಲಿ ಇತರ ನಿರ್ಣಯ ಈ ಮುಂಚೆಯೂ ಕೈಗೊಂಡಿದ್ದರು. ನಮ್ಮ ನಿರ್ಧಾರಗಳು ಯಾರೊಬ್ಬರು ಬೇಸರಿಸಿಕೊಳ್ಳದೆ ಮುಂಚಿನಂತೆ ಸರ್ಕಾರಗಳು ಮುಂದಿರುವುದಾಗಿ ವಿಶ್ವಾಸ. ದಿನ ಕಳೆದಂತೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗುತ್ತಿದೆ. ದಿನಸಿ ವಸ್ತುಗಳಿಂದ ಹಿಡಿದು ಐಷಾರಾಮಿ ವಸ್ತು ಸರಕುಗಳವರೆಗೆ ಎಲ್ಲ ಸಾಮಗ್ರಿಗಳ ಬೆಲೆ ಏರುತ್ತಿದೆ. ಆದರೆ ನಾವು ಅನೇಕ ವರ್ಷಗಳಿಂದ ಪಾಸ್ಪೋರ್ಟ್ ಎಲ್ಲ ಸಾಮಗ್ರಿಗಳ ಬೆಲೆ, ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಇತರ ಫೋಟೋಗ್ರಫಿಗಳ ದರ ಹೆಚ್ಚಳ ಮಾಡದಿರಲಿಲ್ಲ. ಆದರೆ ದಿನ ಕಳೆದಂತೆ ಎಲ್ಲ ಸಾಮಗ್ರಿಗಳ ಬೆಲೆ ದುಪ್ಪಟ್ಟಾಗುತ್ತಿರುವುದರಿಂದ ನಮಗೂ ನಿರ್ವಹಣೆಯ ವೆಚ್ಚ ದುಬಾರಿಯಾಗುತ್ತಿದೆ. ಈಗ ಬೆಲೆ ಇಳಿಕೆ ಅನಿವಾರ್ಯವೂ ಆಗಿದೆ. ಹೀಗಾಗಿ ಗ್ರಾಹಕರಿಗೆ ಹೆಚ್ಚು ಹೊರೆ ಆಗದಂತೆ ನಾವು ಫೋಟೋಗಳ ದರ ಹೆಚ್ಚಳ ಮಾಡಲು ನಿರ್ಧರಿಸಿದ್ದೇವೆ. ಇದಕ್ಕೆ ನಿಮ್ಮೆಲ್ಲ ಗ್ರಾಹಕರು, ಸಾರ್ವಜನಿಕರು ಸಹಕಾರ ನೀಡುವುದನ್ನು ನಂಬುತ್ತೇವೆ. ಈ ಪ್ರಸ್ತಾವನೆಯನ್ನು ನಮ್ಮ ಛಾಯಾಗ್ರಾಹಕರ ಪತ್ರಕರ್ತ ಬಾಂಧವರು ನಿಮ್ಮ ಪೇಪರ್ನಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಿಂದ ಎಲ್ಲ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ನಿಮ್ಮಲ್ಲಿ ವಿನಂತಿಸುತ್ತೇವೆ. ಧನ್ಯವಾದಗಳು.